ಹಳೇದೇ ಅಣ್ಣ, ಹಳೆ ಹುಡುಗಿನೇ. ನೈಟಲ್ಲೂ ಬಂದು ಕೆಲಸ ಮಾಡ್ಬೇಕಲ್ಲ ಬ್ರೋ, ಇಲ್ಲೊಂದು ಸಿಟಿ ರೆಡಿ ಆಗ್ತಿದೆ, ಇಲ್ಲಿ ಪೇಂಟ್ ಆಗಿದೆ ಇನೋವಾದು. ಈಗ ಯಾಕೆ ಹೇಳು ಹುಡುಗರು ಹುಡುಗಿರಿಂದ ಓಡೋದು, ಗಾಡಿಗಳು ಚೆನ್ನಾಗಿಲ್ವಲ್ಲ. ನಾವು ಮಠಾಧಿಪತಿ ಆಗ್ತೀವಿ. ಫೆಬ್ರವರಿ 2ನೇ ತಾರೀಕು ಇವತ್ತು ಚಂದ್ರ ಲೇಔಟ್ KTM ಶೋರೂಮ್ ಅಲ್ಲಿ ಇದೀನಿ. RC 160 ವಿಡಿಯೋ ಮಾಡೋದಕ್ಕೆ. ಲುಕ್ಸ್ ಸೇಮ್ 390 ತರಾನೇ ಇದೆ. ಇನ್ನೊಂದು ಕ್ರೇಜಿ ವಿಷಯ ಏನ್ ಗೊತ್ತಾ, ನಮ್ದು CBR 250 ಇದೆಯಲ್ಲ, ಅದು ಅವಾಗಲೇ E20 ಕಂಪ್ಯಾಟಿಬಲ್. 2012 CBR 250 or owner's manual. You can clearly see do not use petrol that contains more than 20% ethanol. ನೀವೇನಾದ್ರೂ 160cc ಗಾಡಿಗಳನ್ನ KTM ಅಲ್ಲಿ ತಗೋಬೇಕು ಅಂದ್ರೆ ನಿಮಗೆ ಯಾವ ಶೋರೂಮ್ ಅಲ್ಲೂ ಯಾವ ಊರಲ್ಲೂ ಡೆಲಿವರಿ ಸಿಗ್ತಾ ಇಲ್ಲ ಅಂದ್ರೆ ಬೆಂಗಳೂರಲ್ಲಿರುವಂತ ಚಂದ್ರ ಲೇಔಟ್ ಶೋರೂಮ್ ಬನ್ನಿ. ಕಾಲೇಜ್ ಹುಡುಗರುಗಳಿಗೆ 2.5 ಲಕ್ಷದ ರೇಂಜ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಬೈಕ್ ಬೇಕು ಅಂದ್ರೆ R15 ಗೆ ಟಕ್ಕರ್ ಕೊಡೋ ಗಾಡಿ ಯಾವ್ದು ಇರ್ಲಿಲ್ಲ, ಇವಾಗ ಬಂದಿದೆ. ನಮ್ ತಮ್ಮ ಪೊಲೀಸವ್ರ ಜೊತೆ ಚಿಲ್ ಮಾಡ್ತವನೆ, ನಾವಿಲ್ಲಿ ಗಾಡಿ ವಿಡಿಯೋ ಮಾಡ್ತಾ ಇದೀವಿ. ನಾನು ಹೇಳ್ದೆ ಅಲ್ಲ, ಲೌಡ್ ಆಗಿದೆ. ಯಮಹದವರು R2 ಗಾಡಿನ ಬಿಡಕ್ ರೆಡಿ ಆಗಿದ್ದಾರೆ. ಆ ಗಾಡಿ ಏನಾದ್ರು ರೋಡ್ ಮೇಲೆ ಬಂದ್ರೆ ಅದ್ ಎಷ್ಟು ಗಾಡಿಗಳ ಮಾರ್ಕೆಟ್ ಹಾಳಾಗುತ್ತೋ. KTM ನ ಬಜಾಜ್ ಅವ್ರು ತಗೊಂಡ ಮೇಲೆನೆ 160cc ಗಾಡಿಗಳನ್ನ ಬಿಡೋ ಪ್ಲಾನ್ ಮಾಡಿದ್ದು. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ KTM ಫುಲ್ ಕಂಟ್ರೋಲ್ ಬಜಾಜ್ ಹತ್ರ ಇದೆ. ಅವ್ರು ಹೆಂಗ್ ಬೇಕಾದ್ರೂ ಆಟ ಆಡಿಸಬಹುದು. ಹೇಳಿದಕ್ಕಿಂತ ಜಾಸ್ತಿನೂ ಮಾಡೋ ಹಾಗಿಲ್ಲ, ಹೇಳಿದಕ್ಕಿಂತ ಕಡಿಮೆನೂ ಮಾಡೋ ಹಾಗಿಲ್ಲ, ಹೇಳಿದ್ದನ್ನು ಮಾತ್ರ ಮಾಡಬೇಕು. ಶೋರೂಮ್ ಅಲ್ಲಿ ಲಾಂಚ್ ಆಗಿರೋ ಗಾಡಿ ವಿಡಿಯೋ ಮಾಡಿ ಪ್ರಾಪರ್ ಆಗಿ ನಾನು 2 ತಿಂಗಳಾಯ್ತು. 2 ತಿಂಗಳಿಂದ ಬರೀ ನಾನ್ ತಗೊಂಡಿರೋ ಗಾಡಿಗಳ ಬಗ್ಗೆನೇ ವಿಡಿಯೋ ಮಾಡ್ತಾ ಇದೀನಿ. ಸೊ ಇವಾಗಿಂದ 500K ಆಗೋ ತನಕ ನಾನು ಯಾವ ಕಾರು ಗಾಡಿನೂ ತಗೊಳ್ಳೋದಿಲ್ಲ. ಅಲ್ಲಿ ತನಕ ಪ್ರಾಪರ್ ಆಗಿ ರಿವ್ಯೂ ವಿಡಿಯೋಗಳನ್ನ ಹಾಕ್ತೀನಿ. ಹೊಸದಾಗಿ ಯಾವ ಗಾಡಿಗಳು ಬಂದಿದೆ ಅದನ್ನ ತೋರಿಸ್ತೀನಿ. ಜೊತೆಗೆ ಹೊಸ ವರ್ಷದಲ್ಲಿ ಒಂಚೂರು ಮೋಟಿವೇಶನ್ ಕೊಡ್ತೀನಿ. ನಾನಿವತ್ತು ಓಡಿಸ್ತಾ ಇರೋದು RC ಗಾಡಿ. RC ಅಂದ್ರೆ ರೇಸ್ ಕಾಂಪಿಟೇಷನ್. ಫಸ್ಟ್ ನಮಗೆ RC ಗೊತ್ತಾಗಿದ್ದು 390 ಅಲ್ಲಿ, ಆಮೇಲೆ 200 ಬಂತು, ಇವಾಗ 160 ಬಂದಿದೆ. ಈ 160 ಬಂದಿರೋದು ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಡ್ಯೂಕ್ ಅಲ್ಲಿ RC ಅಲ್ಲಿ ಇರೋದು ಸೇಮ್ ಇಂಜಿನ್, ಸೇಮ್ ಸ್ಪೆಸಿಫಿಕೇಶನ್. ಓಡ್ಸಕ್ಕೆ ಇದು ಸ್ವಲ್ಪ ಸ್ಪೋರ್ಟಿಯಾಗಿ ಏನಕ್ಕೆ ಫೀಲ್ ಆಗುತ್ತೆ ಅಂದ್ರೆ, ಒಂದು ಇದರಲ್ಲಿರುವಂತ ಪೊಸಿಷನ್, ಇನ್ನೊಂದು ಇದರಲ್ಲಿರುವಂತ ಏರೋಡೈನಾಮಿಕ್ಸ್. ಒಂದು ಮರಕ್ಕೋ ಕ್ರಾಶ್ ಆಯ್ತು, ಇನ್ನೊಂದು ಗಿಡಕ್ಕೋ ಕ್ರಾಶ್ ಆಯ್ತು, ಒಂದೊಂದು ಎಲೆಕ್ಟ್ರಿಕಲ್ ಕಂಬಕ್ಕೋ ಡ್ಯಾಶ್ ಹೊಡಿತು. ಹಿಮಾಲಯನ್ ಇಟ್ಟಿರೋರು ಒಂದ್ ಪಕ್ಷ ಹಿಮಾಲಯಸ್ಗೆ ಹೋದ್ರು ಹೋಗ್ಬಿಡ್ತಾರೆ. ಆದ್ರೆ ಈ ರೇಸ್ ಕಾಂಪಿಟೇಷನ್ RC ಗಾಡಿಗಳನ್ನ ಇಟ್ಟಿರೋರು ರೇಸ್ ಅಲ್ಲಿ ಕಾಂಪೀಟ್ ಮಾಡಲ್ಲ. ತುಂಬಾ ಕಮ್ಮಿ ಜನ ಗುರು ಇದನ್ನೆಲ್ಲ ರೇಸ್ ಗೆತ್ಕೊಂಡು ಹೋಗೋದು. ಏನಕ್ಕೆ ಅಂದ್ರೆ ಫಸ್ಟ್ ಆಫ್ ಆಲ್ RC 390 ಗಾಡಿಗಳನ್ನ 200 ಗಾಡಿಗಳನ್ನ ತಗೊಂಡ್ ಮೇಂಟೈನ್ ಮಾಡೋದೇ ಎಕ್ಸ್ಪೆನ್ಸಿವ್. ಅಂತದ್ರಲ್ಲಿ ನೀವು ಹೋಗ್ಬಿಟ್ಟು ಟ್ರ್ಯಾಕ್ ಅಲ್ಲಿ ಎತ್ತಾಕೊಂಡ್ಬಿಟ್ರೆ, ಇದ್ರಲ್ಲಿರೋದು 164cc ಸಿಂಗಲ್ ಸಿಲಿಂಡರ್ ಇಂಜಿನ್, 19 bhp ಇದೆ, 15 Nm ಟಾರ್ಕ್ ಇದೆ. ಹಂಗ ನೋಡಿದ್ರೆ R15 ಅಲ್ಲೂ 19 bhp ನೇ ಇರೋದು. ಅದಕ್ಕೋಸ್ಕರನೇ ಇಷ್ಟು ವರ್ಷ ಸುಮಾರು ಜನ R15 ಗಳನ್ನ ಪ್ರಿಫರ್ ಮಾಡ್ತಾ ಇದ್ರು, ಎಸ್ಪೆಷಲಿ 2nd gen 3rd gen R15 ಗಳನ್ನ. ಇವಾಗ ಆ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡಕ್ಕೆ ಬಂದಿರೋದು RC 160. ಅನ್ಕೊಂಡ್ರೆ ಸುಲಭ ಅಲ್ಲ, ತುಂಬಾ ಗೇಮ್ಸ್ ಆಡ್ಬೇಕಿಲ್ಲಿ. ಫ್ರಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ ವೈಸರ್ ಕೊಟ್ಟಿದ್ದಾರೆ. LED ಹೆಡ್ ಲ್ಯಾಂಪ್ ಇದೆ, ಇದನ್ನ ಸ್ವಲ್ಪ ಬ್ಲಾಕ್ ಔಟ್ ಮಾಡಿದ್ದಾರೆ. ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ, ಇಲ್ಲಿ ಇಂಡಿಕೇಟರ್ ಗಳಿದೆ. ಪ್ಲಾಸ್ಟಿಕ್ ಕ್ವಾಲಿಟಿ. ಇದ್ರ ಕಾಸ್ಟ್ 2,46,000 ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ R15 ಕಾಸ್ಟ್ 2,38,000 ಇದೆ. R15 ಗಿಂತ 8,000 ಜಾಸ್ತಿ ಕೊಟ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ಕೇಳಿದ್ರೆ, ಒಂದು KTM ನೇಮ್ ಟ್ಯಾಗ್, ಇನ್ನೊಂದು KTM ಅಲ್ಲಿರುವಂತ ಪರ್ಫಾರ್ಮೆನ್ಸ್, ಜೊತೆಗೆ RC 390 ಲುಕ್ಸ್. ಇದರಲ್ಲಿ TFT ಗಿಲ್ಲ ನಾರ್ಮಲ್ LCD ಸ್ಕ್ರೀನ್ ಇರೋದು. ಇಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ತೋರಿಸುತ್ತೆ. ABS ಆನ್ ಆಫ್ ಮಾಡ್ಕೋಬಹುದು, ಅಂದ್ರೆ ಸೂಪರ್ ಮೋಟೋ ಮೋಡ್ ಅಷ್ಟೇ ಇರೋದು. ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಇದೆ, ಆದ್ರೆ ಕ್ವಿಕ್ ಶಿಫ್ಟರ್ ಇಲ್ಲ. ನೀವೇನಾದ್ರೂ R15 ಟಾಪ್ ಎಂಡ್ ಗಾಡಿನ ತಗೊಂಡ್ರೆ ಅದರಲ್ಲಿ ಕ್ವಿಕ್ ಶಿಫ್ಟರ್ ಸಿಗುತ್ತೆ. ದೂರದಿಂದ ನೋಡೋರ್ಗೆ RC 390ಗೂ RC 160ಗೂ ಡಿಫರೆನ್ಸ್ ಗೊತ್ತಾಗೋದಿಲ್ಲ. ಎಲ್ಲಾ RC ಗಾಡಿಗಳು ಒಂದೇ ತರ ಕಾಣುತ್ತೆ ಗುರು. ಫ್ರಂಟ್ ಅಲ್ಲಿ ಇನ್ವರ್ಟೆಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಮೋನೋ ಶಾಕ್ ಇದೆ. ಫ್ರಂಟ್ ಅಡ್ಜಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ, ಹಿಂದ್ಗಡೆ ಪ್ರೀಲೋಡ್ ಒಂದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿರುವಂತ ಮಿರರ್ ವಿಸಿಬಿಲಿಟಿ ಒಂಚೂರು ಚೆನ್ನಾಗಿಲ್ಲ ಗುರು. ನೋಡಕ್ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಮಿರರ್ ಅಲ್ಲಿ ಏನು ಕಾಣಿಸೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕಾಣ್ತಾ ಇತ್ತು, ಈಗೇನು ಕಾಣಲ್ಲ. ಒಂದಷ್ಟು ಗಾಡಿಗಳು ಕಾಸ್ಟ್ಲಿ ಆಗಿರುತ್ತೆ, ಒಂದಷ್ಟು ಗಾಡಿಗಳು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇವಾಗ ಕಾಸ್ಟ್ಲಿ ಅಂದ್ರೆ ಗಾಡಿ ರೇಟ್ ಜಾಸ್ತಿ ಇರುತ್ತೆ, ರೇಟ್ ತಕ್ಕಂಗೆ ಗಾಡಿನೂ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೋಂಡಾ ಗಾಡಿಗಳ ತರ. ಎಕ್ಸ್ಪೆನ್ಸಿವ್ ಅಂದ್ರೆ ಗಾಡಿ ರೇಟ್ ಜಾಸ್ತಿ ಇರುತ್ತೆ, ಆದ್ರೆ ಗಾಡಿಗಳು ಖರಾಬ್ ಆಗಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡ್. ಅದೇ ತರ ಇನ್ನೊಂದು ಕ್ಯಾಟಗರಿ ಇದೆ, ಅಫೋರ್ಡೆಬಲ್ ಗಾಡಿಗಳು, ಚೀಪ್ ಗಾಡಿಗಳು. ಅಫೋರ್ಡೆಬಲ್ ಅಂದ್ರೆ ಕಮ್ಮಿ ದುಡ್ಡಲ್ಲಿ ಕಾಸಿಗೆ ತಕ್ಕಂಗೆ ಗಾಡಿಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಪಲ್ಸರ್ ಗಾಡಿಗಳು. ಚೀಪ್ ಅಂದ್ರೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಕಾಸು ಕಮ್ಮಿ ಇರುತ್ತೆ, ಆದ್ರೆ ಕ್ವಾಲಿಟಿ ತೊಟ್ಟಿ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡ್ ಗಾಡಿಗಳು. ಜಗತ್ನಲ್ಲಿ ಯಾವ್ದಾದ್ರು ಒಂದು ಗಾಡಿ ಎಕ್ಸ್ಪೆನ್ಸಿವ್ ಆಗೂ ಇದ್ದು ಚೀಪ್ ಆಗೂ ಇರುತ್ತೆ ಅಂದ್ರೆ ರಾಯಲ್ ಎನ್ಫೀಲ್ಡ್ ಗಾಡಿಗಳೇನೆ. ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ ಯಾರು. ಸೀಟ್ ಒಂದು ಹೆವಿ ಕಂಫರ್ಟಬಲ್ ಆಗಿ ಮಾಡ್ಬಿಟ್ಟಿದ್ದಾರೆ.
ಎಸ್ಪೆಷಲಿ ಫ್ರಂಟ್ ಸೀಟ್ ಸಕ್ಕದಾಗಿದೆ. ಇದರಲ್ಲಿ 13.5 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಆನ್ ಅನ್ ಆವರೇಜ್ 30 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರೂ 390 ಕಿಲೋಮೀಟರ್ಸ್ ಒಂದು ಫುಲ್ ಟ್ಯಾಂಕ್ ಅಲ್ಲಿ ಹೋಗ್ಬೋದು. ಫಸ್ಟ್ ಜನರೇಷನ್ RC ಏನಿತ್ತಲ್ಲ ಚಿನ್ನ ಅದು. ಇವಾಗ ಬರ್ತಿರೋ RC ಗಾಡಿಗಳನ್ನ ನೋಡಿದ್ರೆ 4 ಸಂಕ್ರಾಂತಿ ಊಟ ಸೇರೋದಿಲ್ಲ. ಯಾರ್ಯಾರು ಈಗ ಅಟ್ ಪ್ರೆಸೆಂಟ್ ಇರುವಂತ RC ಗಾಡಿಗಳನ್ನ ನೋಡಕ್ ಚೆನ್ನಾಗಿದೆ ಅಂತ ತಗೋತಾ ಇದೀರಾ, ದಯವಿಟ್ಟು ನೀವು ಒಂದ್ಸಲ ಥೆರಪಿಗೆ ಹೋಗಿ. ಆದ್ರೆ ಯಾರ್ಯಾರು RC ಗಾಡಿಗಳು ಓಡ್ಸಕ್ ಚೆನ್ನಾಗಿದೆ ಅಂತ ತಗೋತಾ ಇದೀರಾ, ನಿಮ್ ಬಗ್ಗೆ ನನಗೇನು ಕಂಪ್ಲೇಂಟ್ಸ್ ಇಲ್ಲ. ಏನಕ್ಕೆ ಅಂದ್ರೆ RC ಗಾಡಿಗಳು 390 ಆಗ್ಲಿ 160 ಆಗ್ಲಿ ಓಡ್ಸಕ್ ಮಾತ್ರ ಹೆವಿ ಮಜಾ ಇದೆ. ಬಟ್ R15 ಗೆ ಕಂಪೇರ್ ಮಾಡಿದ್ರೆ ಈ ಗಾಡಿನ ನೀವೇನಕ್ಕೆ ತಗೋಬೇಕು ಅಂದ್ರೆ ಇದ್ರಲ್ಲಿರುವಂತ ಪರ್ಫಾರ್ಮೆನ್ಸ್, ಇದ್ರಲ್ಲಿರುವಂತ ಇನಿಷಿಯಲ್ ಪಿಕಪ್, ರೈಡಿಂಗ್ ಪೊಸಿಷನ್ ಹೆವಿ ಡೆಡಿಕೇಟೆಡ್ ಆಗಿದೆ, ಬ್ರೇಕ್ಸ್ ಶಾರ್ಪ್ ಆಗಿದೆ, ಚಾಸಿ ಹೆವಿ ಸ್ಟೇಬಲ್ ಆಗಿದೆ. ಫ್ರಂಟ್ ಅಲ್ಲಿ 110 ಸೆಕ್ಷನ್ 17 ಇಂಚ್ ವೀಲ್ ಗಳನ್ನ ಕೊಟ್ಟಿದ್ದಾರೆ. ರೇರ್ ಅಲ್ಲಿ 140 ಸೆಕ್ಷನ್ 17 ಇಂಚ್ ವೀಲ್ ಗಳನ್ನ ಕೊಟ್ಟಿದ್ದಾರೆ. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ, 2 ಕಡೆನೂ ABS ಇದೆ. ಈಗ 2 ತಿಂಗಳು ಮುಂಚೆ ನಾನು ಡ್ಯೂಕ್ 160 ವಿಡಿಯೋ ಮಾಡಿದ್ದೆ. ಅದು ಓಡಿಸಬೇಕಾದ್ರೆ ಚೆನ್ನಾಗೇ ಇತ್ತು, ಆದ್ರೆ ತುಂಬಾ ಬ್ಲ್ಯಾಂಡ್ ಆಗಿ ಫೀಲ್ ಆಗ್ತಾ ಇತ್ತು. ಇವಾಗ RC 160 ಓಡಿಸಬೇಕಾದ್ರೆ ಈ ರೈಡಿಂಗ್ ಪೊಸಿಷನ್ ಸಾಕು ಗುರು, ನಿಮಗೆ ಆರ್ಗ್ಯಾಸಮ್ ಕೊಟ್ಬಿಡುತ್ತೆ. ಫಸ್ಟ್ ಜನರೇಷನ್ ನಲ್ಲಿ ಗಾಡಿಗಳು ಬಿಟ್ಟಾಗ ಆಟೋ ಸೌಂಡ್ ಅಂತಿದ್ವಿ. ಈ ಬಜಾಜ್ ಅವರು ಎಂತ ಕ್ರೇಜಿ ಅಂದ್ರೆ ಈ ಕಡೆ KTM ಗಾಡಿಗಳನ್ನ ಮಾಡ್ತಾರೆ, ಅದು ಆಟೋ ತರ ಸೌಂಡ್ ಆಗುತ್ತೆ. ಇನ್ನೊಂದ್ ಕಡೆ ಬಜಾಜ್ ಆಟೋಗಳನ್ನ ಮಾಡ್ತಾರೆ, ಅದು KTM ಗಾಡಿಗಳ ತರ ಸೌಂಡ್ ಆಗುತ್ತೆ. ನನ್ಗನ್ಸೋ ಪ್ರಕಾರ KTM ಅವರು 200cc ಗಾಡಿಗಳನ್ನ 390cc ಗಾಡಿಗಳನ್ನ ಮಾಡ್ಕೊಂಡಿದ್ದಿದ್ರೇನೆ ಚೆನ್ನಾಗಿರ್ತಿತ್ತು. ಯಾವಾಗ ಈ 160cc ಗಾಡಿಗಳನ್ನ ಮಾಡಕ್ಕೆ ಕೈ ಹಾಕಿದ್ರು, ಅನ್ಯಾಯವಾಗಿ ನನ್ನ ಲೈಫ್ ಹಾಳು ಮಾಡ್ಬಿಟ್ಟಲ್ಲೋ 420. ಏನೋ ಒಳ್ಳೇದಾಗ್ಲಿ ಅನ್ಕೊಂಡ್ ಮಾಡಿದೆ, ಆದ್ರೆ ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಆನ್ ಸೀರಿಯಸ್ ನೋಟ್, ನೀವ್ ಯಾರಾದ್ರೂ RC 160 ನ ತಗೋಬೇಕು ಅಂತ ಇದ್ರೆ ಇದಕ್ಕಿಂತ ಪರ್ಫಾರ್ಮೆನ್ಸ್ ಅಲ್ಲಿ ಬೆಟರ್ ಆಗಿರುವಂತ ಇನ್ನೊಂದು ಗಾಡಿ ಮಾರ್ಕೆಟ್ ಅಲ್ಲಿ ಇಲ್ಲ. ಆದ್ರೆ ಅದನ್ನ ಬಿಟ್ಟು ಇನ್ ಎಲ್ಲಾ ತರಾನು ಯೋಚನೆ ಮಾಡ್ತೀರಾ ಅಂದ್ರೆ ದೇರ್ ಆರ್ ಫ್ಯೂ ಬೆಟರ್ ಆಪ್ಷನ್ಸ್. ತಾಳ್ಮೆಯಿಂದ ಚೂಸ್ ಮಾಡಿ. ಮುಂಚೆ ಜನ ಟ್ರಯಂಫ್ ಗಾಡಿಗಳನ್ನ ತಗೋಬೇಕು ಅಂದ್ರೆ ಹೆವಿ ಕಷ್ಟಪಟ್ಟು ದುಡ್ಡು ಸೇವ್ ಮಾಡಿ ರೆಸ್ಪಾನ್ಸಿಬಲ್ ಆಗಿ 10-12 ಲಕ್ಷದ ಗಾಡಿಗಳನ್ನ ತಗೋತಾ ಇದ್ರು. ಆದ್ರೆ ಇವಾಗ 2.5-3 ಲಕ್ಷಕ್ಕೆಲ್ಲ ಟ್ರಯಂಫ್ ಗಾಡಿಗಳು ಸಿಗ್ತಾ ಇದೆ. ಆ ಬ್ರ್ಯಾಂಡ್ ಗೆ ಏನೊಂದು ಸ್ಟೇಟಸ್ ಇತ್ತಲ್ಲ ಗುರು, ಅದು ಹಿಡಿದೋಗ್ಬಿಡ್ತು. ಇವಾಗ KTM ಅದೇ ಪ್ರಾಬ್ಲಮ್ ಆಗಿದೆ. ನನ್ನ ಅದೃಷ್ಟ ಯಾರಿಗೂ ಬೇಡ. ನಾನು ಸೂಪರ್ ಬೈಕ್ ತಗೊಳ್ಳೋರ್ಗೆಲ್ಲ ಜಾಸ್ತಿ ವೇದ ಅಂತ ಹೇಳ್ಬಿಟ್ಟು ಪಾಠ ಮಾಡಕ್ ಹೋಗೋದಿಲ್ಲ. ಏನಕ್ಕೆ ಅಂದ್ರೆ ಒಂದು ಸೂಪರ್ ಬೈಕ್ ನ ಗಾಡಿ ನೋಡಿದ ತಕ್ಷಣ ಚೆನ್ನಾಗಿದೆ ನಡಿಗುರು ತಗೊಂಡ್ಬಿಡೋಣ ಅಂತ ಯಾರು ಚೂಸ್ ಮಾಡೋದಿಲ್ಲ. ಸೂಪರ್ ಬೈಕ್ ಗಳನ್ನ ನನಗೆ ಈ ಗಾಡಿ ಬೇಕೇ ಬೇಕು ಅಂತ ಕನ್ಫರ್ಮ್ ಆಗಿ ಚೂಸ್ ಮಾಡೋರು ಜಾಸ್ತಿ. ಆತರ ಗಾಡಿಗಳನ್ನ ತಗೋಬೇಕಾದ್ರೆ ರಾಂಗ್ ಚಾಯ್ಸ್ ಗಳಾಗದ್ ಕಮ್ಮಿ. ಅದೇ ನೀವು 100-200cc ಗಾಡಿಗಳನ್ನ ತಗೋಬೇಕಾದ್ರೆ ಹೆವಿ ರಾಂಗ್ ಚಾಯ್ಸ್ ಗಳಾಗತ್ತೆ. ಆದಷ್ಟು ಟೈಮ್ ಕೊಟ್ಟು ಚೆನ್ನಾಗಿ ಯೋಚನೆ ಮಾಡಿ ತಗೋಬೇಕು. 160 ಅಲ್ವಾ ಗಾಡಿ ಅಷ್ಟು ಹೀಟು ಆಗೋದಿಲ್ಲ. ಬಾಡಿ ಪ್ಯಾನಲ್ ಒಂಚೂರು ಅಗಲ ಇದ್ದಿದ್ರೆ ಇಲ್ಲಿ ಫೋನ್ ಆದರೂ ಫಿಟ್ ಮಾಡ್ಕೋಬೋದಿತ್ತು. ಇನ್ನು ಈ ಗಾಡಿದು ಸರ್ವಿಸ್ ವಿಚಾರ ಅಂತ ನೋಡೋಕೆ ಬಂದರೆ ಆಲ್ಮೋಸ್ಟ್ ನಿಮಗೆ 2,000 ರೂಪಾಯಿ ತನಕ ಬರ್ಬೋದು. ಇದೆಲ್ಲ ಪಾಕೆಟ್ ಫ್ರೆಂಡ್ಲಿ ಆಗಿರುತ್ತೆ, ಆದ್ರೆ ಗಾಡಿನೇ ಪಾಕೆಟ್ ಫ್ರೆಂಡ್ಲಿ ಆಗಿಲ್ಲ. ಹಂಗ್ ನೋಡಿದ್ರೆ ಈ KTM ಗಾಡಿಗಳನ್ನ ಮಾಡ್ತಿರೋದು ಬಜಾಜ್ ಅವರೇ. ಟ್ರಯಂಫ್ ಅಲ್ಲಿ 400cc ಗಾಡಿಗಳನ್ನ ಮಾಡ್ತಾ ಇರೋದು ಬಜಾಜ್ ಅವರೇ. ಬಜಾಜ್ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಪ್ಲಾನ್ ಮಾಡಿದ್ದಾರೆ. ಒಬ್ಬ ಪ್ಲೇಯರ್ ದೊಡ್ಡ ಲೀಗ್ ಅಲ್ಲಿ ಆಡ್ತಾ ಇದ್ದಾನೆ, ಅವನ ಜೊತೆ ನೀವು ಆಟ ಆಡ್ಬೇಕು ಅಂದ್ರೆ ಅವನ್ ಲೀಗ್ಗೆ ಹೋಗ್ಬೇಕಾಗತ್ತೆ. ಆದ್ರೆ ಬಜಾಜ್ ಅವರು ರಿವರ್ಸ್ ಸೈಕಾಲಜಿ ಯೂಸ್ ಮಾಡಿ ನಾನ್ ಕೆಳಗಡೆ ಲೆವೆಲ್ ಅಲ್ಲಿ ಆಟ ಆಡ್ತಾ ಇರ್ತೀನಿ, ಮೇಲ್ಗಡೆ ಲೆವೆಲ್ ಅಲ್ಲಿ ಆಡ್ತಿರೋರ್ನ ಕೆಳಗಡೆ ಕರ್ಕೊಂಡ್ ಬರ್ತೀನಿ ಅಂತ. ಫೆಬ್ರವರಿ ಬರ್ತಾ ಇದ್ದಂಗೆ ಸುಮಾರು ಜನ ಹುಡುಗರುಗಳಿಗೆ ಜೋಶ್ ಬಂದ್ಬಿಟ್ಟಿರುತ್ತೆ. ವ್ಯಾಲೆಂಟೈನ್ಸ್ ಡೇ ದಿನ ನಮ್ಮ ಹುಡುಗರಿಗೆ ಪ್ರಪೋಸ್ ಮಾಡೋಣ ಅಥವಾ ಈ ವ್ಯಾಲೆಂಟೈನ್ಸ್ ಡೇ ನಲ್ಲಿ ಒಂದು ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ. ಇನ್ನೊಂದಷ್ಟು ಜನ ಬೇಜಾರಲ್ಲಿ ಇರ್ತಾರೆ. ವರ್ಷ ವ್ಯಾಲೆಂಟೈನ್ಸ್ ಡೇ ಕಳೀತಾ ಇದ್ರು ನನ್ಗೆ ಯಾರು ಹುಡುಗಿ ಸಿಗ್ತಾ ಇಲ್ಲ, ನಾನ್ ಇಷ್ಟಪಟ್ಟಿರೋ ಹುಡುಗಿ ನನ್ನನ್ನ ಒಪ್ಕೋತಾ ಇಲ್ಲ, ಹೆಂಗ್ ಅವಳನ್ನ ಒಪ್ಪಿಸ್ಲಿ, ಅವಳು ನನ್ನನ್ನ ಹೆಂಗೆ ಚೂಸ್ ಮಾಡೋ ತರ ಮಾಡ್ಲಿ ಅಂತ. ಈಗ ಒಂದು ಸಿಚುವೇಶನ್ ಹೇಳ್ತೀನಿ ನೋಡು ಮಗ, ನೀನೇ ಹುಡುಗಿ ಆಗಿದ್ದು ನಿನ್ ಸುತ್ತ ಸೊಸೈಟಿಯಲ್ಲಿ ಸುಮಾರು ಜನ ಹುಡುಗರುಗಳ ಆಪ್ಷನ್ ಇದ್ದಾಗ ಮುಟ್ಕೊಂಡ್ ಹೇಳ್ಬಿಡು ನಿನ್ನನ್ನೇ ನೀನ್ ಚೂಸ್ ಮಾಡ್ತಿದ್ದ. ಹಂಗೇನಾದ್ರೂ ಬೇರೆ ಹುಡುಗರುಗಳನ್ನೆಲ್ಲ ಬಿಟ್ಟು ನಿನ್ನನ್ನೇ ನೀನು ಚೂಸ್ ಮಾಡ್ತಿದ್ದೆ ಒಂದು ಹುಡುಗಿಯಾಗಿ ಅಂದ್ರೆ ನಿನಗೆ ಯಾರೋ ಒಬ್ರು ನನ್ನನ್ನ ಬಂದು ಚೂಸ್ ಮಾಡ್ಲಿಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ಲೈಫಲ್ಲಿ ಆಲ್ರೆಡಿ ನೀನ್ ಗೆದ್ಬಿಟ್ಟಿದ್ಯಾ. ನಿನಗೇನೆ ಅನ್ನಿಸ್ತಾ ಇದ್ರೆ ನಾನೇ ನನ್ನನ್ನ ಚೂಸ್ ಮಾಡೋದಿಲ್ಲ, ನನಗಿಂತ ಸುಮಾರು ಜನ ಹುಡುಗರು ಇದಾರೆ ಸೊಸೈಟಿನಲ್ಲಿ ಅಂತ. ಟೈಮ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಮಗ. ಡಿಸಿಪ್ಲಿನ್ ಇಟ್ಕೋ, ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೋ, ಒಂದಷ್ಟು ವಿಚಾರಗಳನ್ನ ತಿಳ್ಕೋ, ಕಾಸ್ ಮಾಡು. ಒಂದು ದಿನ ನಿನ್ಗೆ ಅನ್ಸುತ್ತೆ ಹೌದು ಗುರು ನನ್ನನ್ನ ನಾನೇ ಚೂಸ್ ಮಾಡ್ಕೋತೀನಿ, ಇನ್ ಯಾರು ಬೇಡ ಅಂತ. ಅವತ್ತು ನೀನ್ ಲೈಫಲ್ಲಿ ಗೆಲ್ತೀಯ. ಲೈಫಲ್ಲಿ ಯಾವತ್ತು ಯಾವ್ದ್ರಿಂದನೂ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ನೈಟ್ ಅಲ್ಲೂ ಬಂದು ಕೆಲಸ ಮಾಡ್ಬೇಕಲ್ಲ ಬ್ರೋ. ನೀವು ತಂದಿದ್ದ ಬ್ರೋ ಯುರೋಪಿಂದ? ಹೆಂಗಂತೀರಾ ಇದನ್ನೆಲ್ಲ ಫುಲ್ಲು ಈ ತರ ಸೈಕ್ ಆಗಿ? ಇದು ಹೆಂಗೆ ವೈಫೈ ಇದು? ನಾನು ಮನೇಲಿ ಕುತ್ಕೊಂಡು ನೋಡ್ತೀನಿ ಕಣೋ, ನೀನ್ ಇಲ್ಲಿ ಏನ್ ಮಾಡ್ತಾ ಇದೀಯಾ ಅಂತ.
ಏನಂತೀರಾ ನಿರಂಜನ್ ಅವರೇ? ಟೂಲ್ ಕಿಟ್ ಎಲ್ಲ ತಂದು ಇಡ್ತಾ ಇದ್ದೀರಾ, ಏನ್ ಸಮಾಚಾರ? ಎಲ್ಲ ಕಾಮದಿಂದೆ ಹೋದ್ರೆ ನೀವು ಕಾಮಿಂದೆ ಹೋಗ್ತಾ ಇದೀರಲ್ಲ ಬ್ರೋ. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದ್ನ ಬಿಡ್ಬೇಕು.